ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಚೇತನ್ ದುರ್ಗ. ನಾನು ಈ ಸಿನಿಮಾದಲ್ಲಿ ಹೀರೋ ಅವರ ಸ್ನೇಹಿತನಾಗಿ ನಟಿಸಿದ್ದೇನೆ. ಕೃತ್ವಿಕ್ ಅವರು ಈ ಸಿನಿಮಾ ಕಥೆನ ಹೇಳಿದಾಗ ಒಂದು 60-70 ವರ್ಷದ ಒಬ್ಬ ವ್ಯಕ್ತಿ, ಎಕ್ಸ್ಪೀರಿಯನ್ಸ್ಡ್ ವ್ಯಕ್ತಿ ತನ್ನೆಲ್ಲ ಜೀವಮಾನದ ಅನುಭವವನ್ನ ಕುರಿತು ಒಂದು ಪುಸ್ತಕ ಬರೆದ್ರೆ ಕೊನೆಯಲ್ಲಿ ಹೇಗಿರುತ್ತೋ ಹಾಗಿದೆ. ಅಂದ್ರೆ ಅಷ್ಟು ಇನ್ನು ಎಂಗೇಜ್ ಅಲ್ಲಿ ಈ ತರದೊಂದು ದೊಡ್ಡ ಮಟ್ಟದ ಎಕ್ಸ್ಪೀರಿಯನ್ಸ್ ಇರುವಂತ ಸಿನಿಮಾ ಹೇಗೆ ಹೊಳಿತು ಅಂತ ಗೊತ್ತಿಲ್ಲ, ಅಷ್ಟು ಚಂದವಾಗಿದೆ. ಅಂದ್ರೆ ಈ ತರ ಸಿನಿಮಾಗಳು ಆಗಿನ ಕಾಲದಲ್ಲಿ ಬರ್ತಾ ಇತ್ತು. ಪುಟ್ಟಣ್ಣ ಕಣಗಾಲ್ ಅವರ ಕಾಲಗಳಲ್ಲಿ ಒಂದು ಒಂದು ಡೆಪ್ತ್ ಆಗಿರೋ ಲವ್, ಡೆಪ್ತ್ ಆಗಿರೋ ವಿಷಯಗಳನ್ನ ಹೇಳ್ತಾ ಇದ್ರು. ಆ ತರದೊಂದು ತುಂಬಾ ಅನುಭವವುಳ್ಳ, ಕಾವ್ಯಾತ್ಮಕವಾಗಿ ಕಮರ್ಷಿಯಲ್ ಆಗಿರುವಂತಹ ಸಿನಿಮಾ. ಈ ತರದೊಂದು ಸಬ್ಜೆಕ್ಟ್, ಈ ತರದೊಂದು ಸದಾಭಿರುಚಿ ಇರುವಂತ ಪ್ರೊಡ್ಯೂಸರ್ ಹೇಗೆ ಇಷ್ಟ ಆಯ್ತೋ ಗೊತ್ತಿಲ್ಲ. ಯಾಕಂದ್ರೆ ಈಗಿನ ಕಾಲದ ಪ್ರೊಡ್ಯೂಸರ್ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ, ಕಮರ್ಷಿಯಲ್ ಆಗಿದ್ರೆ ನನಗೆ ಕಮರ್ಷಿಯಲ್ಸ್ ವರ್ಕೌಟ್ ಆಗುತ್ತೆ ಅಂತ. ಬಟ್ ಈ ತರದೊಂದು ಚಂದವಾದ ಸಿನಿಮಾನ ಮೆಚ್ಚಿ ಒಪ್ಪಿ ಎಲ್ಲಾ ರೀತಿ ಮನಧನ ಅರ್ಪಿಸಿ ಮಾಡಿರುವಂತ ಪ್ರೊಡ್ಯೂಸರ್ಸ್ಗೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಈ ತರ ಸಿನಿಮಾಗಳು ಕಮ್ಮಿ ಆಗ್ತಾ ಇದೆ ಎಲ್ಲ ಪ್ಯಾನ್ ಇಂಡಿಯಾ. ಈ ತರದ ಕಾಲದಲ್ಲಿ ಈ ತರದೊಂದು ಚಂದ ಇಲ್ಲ ಅಂದ್ರೆ ಮನೆ ಮಂದಿ ಎಲ್ಲ ಕೂತು ಒಂದು ಫ್ಯಾಮಿಲಿ ಖುಷಿಯಾಗಿ ಹೋಗಿ ಏನೋ ಒಂದು ಅನುಭವನ, ಹೊಸ ವಿಷಯನ ತಗೊಂಡ್ಬರೋದಿದೆಯಲ್ಲ, ಅದು ತುಂಬಾ ಕಮ್ಮಿ ಆಗ್ತಿದೆ. ಜಸ್ಟ್ ವಿಜುವಲ್ಸ್ ಅಲ್ಲ, ಕಣ್ಣಿಗೆ ಆನಂದ ಅಂತಲ್ಲ, ಮನಸ್ಸಿಗೆ ತೃಪ್ತಿ, ಒಂದು ಮನಸ್ಸಿಗೆ ನೆಮ್ಮದಿ ಬರ್ಬೇಕಾದ್ರೆ ಒಂದು ಹೊಸ ವಿಷಯ ತಗೋಬರ್ಬೇಕು, ಈ ತರ ಸಿನಿಮಾಗಳು ಬರಬೇಕು. ಮತ್ತೆ ಮುಕುಂದ್ ಸರ್ ಬಗ್ಗೆ ಹೇಳೋದಾದ್ರೆ, ನನಗೂ ಗೊತ್ತಿರಲಿಲ್ಲ, ಒಂದ್ 2-3 ದಿನ ಆದ್ಮೇಲೆ ಗೊತ್ತಾಯ್ತು ಪ್ರೊಡ್ಯೂಸರ್ ಮಗ ಅಂತ. ಯಾಕಂದ್ರೆ ಡೈರೆಕ್ಟ್ ಹೇಳಿದ ಮಾತೆಲ್ಲ ಕೇಳ್ತಾ ಇದ್ರು. ಈಗ ನಾವು ಸರಿ ಸರ್ ಅಂದ್ರೆ ಪ್ರೊಡ್ಯೂಸರ್ ಮಗನೇ ಸಿನಿಮಾ ಹೀರೋ ಆದಾಗ ಮಾತು ಕೇಳಲ್ಲ, ಡೈರೆಕ್ಟರ್ ಮಾತು ಕೇಳ್ತಿರಲ್ಲ ಯೂಶಲಿ. ಬಟ್ ಕೇಳ್ತಾ ಇದ್ರು. ಅಂದ್ರೆ ಎಷ್ಟು ಚಂದವಾಗಿ ಎಲ್ಲ ಕೇಳಿ, ಡೈರೆಕ್ಟರ್ ವಿಜುವಲ್ ಅಂದ್ರೆ ಡೈರೆಕ್ಟರ್ ಏನ್ ಅನ್ಕೊಂಡಿರ್ತಾರೆ ಅದನ್ನ ಒಬ್ಬ ಕಲಾವಿದ ಕೇಳಿದಾಗಲೇ ಅದು ತೆರೆ ಮೇಲೆ ಬರೋದು. ಸೊ ಹಾಗಾಗಿ ಎಲ್ಲ ಕೇಳಿ ತುಂಬಾ ಚಂದವಾಗಿ ನಮ್ಮೊಟ್ಟಿಗೆ ಒಳ್ಳೆ ಯಾವ್ದು ಸೇಮ್ ಕೋಆರ್ಟಿಸ್ಟ್ ತರ, ಅಂದ್ರೆ ಕೋಆರ್ಟಿಸ್ಟ್ ಬಟ್ ಪ್ರೊಡ್ಯೂಸರ್ ಮಗ ತಾನೇ ದುಡ್ಡು ಹಾಕಿರೋದೊಂದು ಅಹಂ ಇರಲಿಲ್ಲ. ಅಷ್ಟು ಕಲಾವಿದನಾಗಿ ಸಂಪೂರ್ಣವಾಗಿ ಅರ್ಪಿಸ್ಕೊಂಡು ಮಾಡ್ತಾ ಇದ್ರು. ಹಾಗಾಗಿ ಅಷ್ಟು ಚಂದವಾಗಿ ತೆರೆ ಮೇಲೆ ಅವರ ಒಂದು ನಟನೆ ಕಾಣ್ತಾ ಇದೆ. 3 ಶೇಡಲ್ಲೂ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ನಿಮ್ಮ ಒಟ್ಟಿಗೆ ಆಕ್ಟ್ ಮಾಡಿ ತುಂಬಾ ಖುಷಿ ಆಯ್ತು ಸರ್. ಆಮೇಲೆ ಎಲ್ಲರೂ ಸಾಂಗ್, ವೀರ್ ಸಮರ್ಥ್ ಸರ್ ಅವರ ಸಾಂಗ್ ನಾನು ಹೊರಗಡೆ ಬಂದ್ಮೇಲೂ ಹೇಳಿದೆ, ಸರ್ ಈ ಸಾಂಗ್ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಕೇಳಿಕೆ ತುಂಬಾ ಸಖತ್ತಾಗಿದೆ ಅಂತ. ಪ್ರಮೋದ್ ಸರ್ ಅವರು ಬರ್ದಿದ್ದಾರೆ, ಸಾಯಿ ಸರ್ವೇಶ್ ಸರ್ ಸಹ ಹಾಡು ಬರ್ದಿದ್ದಾರೆ. ಸೊ ಆ ಒಂದು ಸಿನಿಮಾ ಕಥೆಗೆ ಏನೇನ್ ಬೇಕು ಆ ರೀತಿಯಾದ ಪೂರ್ವಕವಾದ ಹಾಡುಗಳಿದೆ. ಸರ್ ಹೇಳಿದಂಗೆ ಪ್ರೊಡ್ಯೂಸರ್ ಸರ್ ಒಂದೊಂದು ಹಾಡು ಒಂದೊಂದು ಕತೆ ಹೇಳುತ್ತೆ. ಅಷ್ಟು ಚಂದವಾಗಿದೆ ಸಿನಿಮಾಗೆ ಹಾಡುಗಳು ಪೂರ್ವಕವಾಗಿ. ಸಂಗೀತ ಮ್ಯಾಮ್, ರಾಜೇಶ್ ನಟರಾಜ ಸರ್, ಮಂಡ್ಯ ರಮೇಶ್ ಸರ್, ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ, ಮತ್ತೆ ಹೀರೋಯಿನ್ ಮೇಡಮ್ಸ್ ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು. ತುಂಬಾ ಒಳ್ಳೆ ಅನುಭವ ಕೊಡುತ್ತೆ ಈ ಸಿನಿಮಾ, ಖಂಡಿತ ಗೆಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.